ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಕ್ಯಾಲೆಂಡರ್ 2ನೇ ಲೆಸನ್ ಇದು. ನೀವು ಲಾಸ್ಟ್ ಟೈಮು 100 ಇಯರ್ಸ್ಗೆ ಎಷ್ಟು ಆಡ್ ಡೇ ಬರುತ್ತೆ ಇದೆಲ್ಲ ನಾವು ಆಲ್ರೆಡಿ ಫಸ್ಟೇ ಕಲ್ತಿದ್ದೀವಿ. ಅದೇ ಥರ ಪ್ರತಿ ತಿಂಗಳಿಗೆ ಎಷ್ಟು ಆಡ್ ಡೇ ಬರುತ್ತೆ ಅಂತ ನಾವು ಫಸ್ಟ್ ಒಂದ್ಸತಿ ನಾನು ಕೊಟ್ಟಿದ್ರಿ, ನೋಡ್ಕೊಳ್ಳಿ. ಈ ಥರ ನೀವು ಇದು ಮಾಡ್ಕೊಳ್ಳಿ. ಈ ಫೆಬ್ ತಿಂಗಳು ಮಾತ್ರ ಇದು ಆರ್ಡಿನರಿ ಇಯರ್, ಆದರೆ ಲೀಪ್ ಇಯರ್ ಬಂದು 1 ಆಡ್ ಡೇ ಬರುತ್ತೆ. ಸ್ವಲ್ಪ ಇದಾಗಿ ನೋಡ್ಕೊಳ್ಳಿ. ಇದನ್ನ ಇಟ್ಕೊಂಡು ನಾವು ಒಂದು ಪ್ರಾಬ್ಲಮ್ ಕೊಟ್ಟರೆ ಹೇಗೆ ಸಾಲ್ವ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ವಿಚ್ ಡೇ ಆಫ್ ದ ವೀಕ್ ವಾಸ್ Feb 12th 1941 ಅಂತ ಕೇಳಿದ್ದಾರೆ. ಇದು ಹೇಗೆ ನಾವು ಸಾಲ್ವ್ ಮಾಡೋದು ಅಂತ ಈಗ ತಿಳಿಸ್ಕೊಡ್ತೀನಿ ಬನ್ನಿ. ಇದೆಲ್ಲ ಇಟ್ಕೊಂಡು ನಾವು ಹೆಂಗೆ ಸಾಲ್ವ್ ಮಾಡ್ತೀವಿ ಅಂತ ನೋಡ್ಕೊಳ್ಳಿ ಒಂದ್ಸತಿ. ಈಗ 1941 ಇದು ಆರ್ಡಿನರಿ ಇಯರು. ಇದನ್ನ ನಾವು ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡ್ಬೇಕಾದ್ರೆ ಹೇಗೆ ಮಾಡೋದು? 4ರಿಂದ ಆಗುತ್ತಾ? 400ರಿಂದ 400 ಇದನ್ನ 400 ಇಂಟು ಎಷ್ಟು 4 ಮಾಡ್ಕೊಳ್ಳೋಣ. 4 ಮಾಡಿದ್ರೆ ಎಷ್ಟಾಗುತ್ತೆ? 1600. 1600 ಪ್ಲಸ್ 1941 ಬರಬೇಕು. 940 ಬರ್ಬೇಕಾದ್ರೆ ಪ್ಲಸ್ 300 ಪ್ಲಸ್ ಎಷ್ಟನೇ ವರ್ಷ? 41ನೇ ವರ್ಷ ಅಲ್ವಾ? ಆಗ ಅದನ್ನ 1ನೇ ವರ್ಷ ನಾವು ಲೆಕ್ಕಕ್ಕೆ ತಗೊಳ್ಳೋಂಗಿಲ್ಲ, ಅದನ್ನ 40 ವರ್ಷ ಅಂತಾನೆ ತೆಗಿಬೇಕು. ಯಾಕಂದ್ರೆ ಫೆಬ್ರವರಿ 12 ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಎಷ್ಟು? ಫೆಬ್ರವರಿ ತಿಂಗಳು. ಫೆಬ್ರವರಿ ಅಂದರೆ ಜನವರಿ ಪ್ಲಸ್ ಫೆಬ್ರವರಿ 12ನೇ ತಾರೀಕು ಹೇಳಿದ್ದಾರೆ. ಅದನ್ನು ಫೆಬ್ರವರಿ ನಾವು ಬರೆಯೋಂಗಿಲ್ಲ, 12ನೇ ತಾರೀಕು. ಈಗ ಈ ಥರ ನಾವು ಸ್ಪ್ಲಿಟ್ ಮಾಡೋದನ್ನು ಫಸ್ಟ್ ಕಲ್ಕೋಬೇಕು. ಈಗ ಸ್ಪ್ರೆಡ್ ಮಾಡಿದ್ಮೇಲೆ 1600 0 ಆಡ್ ಡೇ ಬರುತ್ತೆ. 300ಗೆ ಎಷ್ಟನೇ ಆಡ್ ಡೇ ಬರುತ್ತೆ? 1. ಮತ್ತೆ 40ರಲ್ಲಿ ಎಷ್ಟು ಲೀಪ್ ಇಯರ್ ಬರುತ್ತೆ? 40 ವರ್ಷದಲ್ಲಿ 10 ಲೀಪ್ ಇಯರ್ ಬರುತ್ತೆ. ಲೀಪ್ ಇಯರು ಪ್ಲಸ್ ಮತ್ತೆ ಎಷ್ಟು ಉಳಿದಿದ್ದೆಷ್ಟು? 30 ನಾನ್ ಲೀಪ್ ಇಯರು. ಹಾಗೆ ಬರ್ಕೊಳ್ಳಿ. ಮತ್ತೆ ಜನವರಿಲಿ ಎಷ್ಟು ಆಡ್ ಡೇ ಇರುತ್ತೆ ನೋಡಿ? ಜನವರಿಲಿ 3 ಆಡ್ ಡೇ. 3 ಆಡ್ ಡೇ ಪ್ಲಸ್ 12 ದಿನ. ಈ ಥರ ಬರ್ದಾಯ್ತಾ? ಈಗ ಫಸ್ಟು 0 ಆಡ್ ಡೇ ಪ್ಲಸ್ 1 ಪ್ಲಸ್ ಲೀಪ್ ಇಯರ್ನಂದರೆ ಎಷ್ಟು? 10 ಲೀಪ್ ಇಯರ್ಗೆ ಪ್ರತಿ ಲೀಪ್ ಇಯರ್ಗೂ 2 ಆಡ್ ಡೇ ಇರುತ್ತೆ. ಅದನ್ನು ಇದು ಮಾಡ್ಕೊಳ್ಳಿ. ಮತ್ತೆ ಅದೇ ಥರ ಪ್ರತಿ ನಾನ್ ಲೀಪ್ ಇಯರ್ಗೂ 1 ಆಡ್ ಡೇ ಇರುತ್ತೆ. ಅದನ್ನ ಹಾಗೆ ಬರ್ಕೊಳ್ಳಿ. ಮತ್ತೆ 3 ಲೀಪ್ ಇಯರ್ ಆಡ್ ಡೇ ಮತ್ತೆ 12 ದಿನ. ಈಗ ಅದನ್ನ ಇದು ಮಾಡೋಣ. 1 0 ಪ್ಲಸ್ 1 1 ಮತ್ತೆ 12 20 20 ಪ್ಲಸ್ 30 20 ಪ್ಲಸ್ 30 50 50 ಪ್ಲಸ್ 3 ಪ್ಲಸ್ 12. ಇದನ್ನ ಹಾಗೆ ಮತ್ತೆ ಪ್ಲಸ್ ಮಾಡ್ಕೊಳ್ಳೋಣ. 12 13 14 15 16 16 ಪ್ಲಸ್ 50 66. ಈ 66ನೇ 7ರಿಂದ ಡಿವೈಡ್ ಮಾಡೋಣ. 7ರಿಂದ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? 7 1 7 7 9 63 63 ಆಯ್ತಾ? 63ರಲ್ಲಿ ಉಳಿದಿದ್ದು ಎಷ್ಟು ದಿನ ಇದೆ? 9 ವೀಕ್ 3 ದಿನ. ಈಗ 3 ಡೇಸ್ ಅಂತ ಬಂದಿದೆಯಲ್ಲ, ಅದನ್ನು ಇಲ್ಲಿ ನೋಡಿ 3 ಡೇಸ್ ಅಂತ ಇದೆಯಲ್ಲ, ಆ ದಿನ 12th ಫೆಬ್ರವರಿ 1941 ಬಂದು ವೆಡ್ನೆಸ್ಡೇ ಆಗಿರುತ್ತೆ. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಥರ ಕೊಟ್ಟಿದ್ದಾರೆ. ವಿಚ್ ಡೇ ಆಫ್ ದ ವೀಕ್ ವಾಸ್ 18th ಏಪ್ರಿಲ್ 1963 ಅಂತ ಕೊಟ್ಟಿದ್ದಾರೆ. ಇದು ಅದೇ ಥರ ಸ್ಪ್ಲಿಟ್ ಮಾಡ್ಕೊಳ್ಳೋಣ. 1963 ಬರಬೇಕಾದ್ರೆ 1600 ಪ್ಲಸ್ 300 ಮತ್ತೆ 62 ವರ್ಷ, 63 ವರ್ಷ ಕೊಟ್ಟಿದ್ರಲ್ಲ, 63ನೇ ವರ್ಷ. ಹಂಗಂದ್ಮೇಲೆ ಇಲ್ಲಿ ನಾವು ತಿಂಗಳುಗಳನ್ನ ಸೇರಿಸ್ಕೋತೀವಿ. ಅದರಿಂದ ಇಲ್ಲಿ 62 ವರ್ಷ ಮಾತ್ರ ಸೇರಿಸ್ಕೋಬೇಕಷ್ಟೇ. ಪ್ಲಸ್ ಈಗ ಸೇರಿಸ್ಕೋತೀವಿ ಎಷ್ಟು? ಏಪ್ರಿಲ, ಜನವರಿ ಪ್ಲಸ್ ಫೆಬ್ರವರಿ ಪ್ಲಸ್ ಮಾರ್ಚ್ ಪ್ಲಸ್ 18ನೇ ತಾರೀಕು ಅಂತ ಕೇಳಿದ್ದಾರೆ. ಈಗ ಇದನ್ನು ಹಂಗೆ ಸಿಂಪ್ಲಿಫಿಕೇಶನ್ ಮಾಡೋಣ.
16ಗೆ 16,600ಗೆ ಬಂದು 0 ಆಡ್ ಡೇ ಪ್ಲಸ್ 3 ತಿಂಗಳಿಗೆ ಎಷ್ಟು ಆಡ್ ಡೇ ಬರುತ್ತೆ 1 ಆಡ್ ಡೇ ಪ್ಲಸ್ 63 ವರ್ಷದಲ್ಲಿ ಒಟ್ಟು ಎಷ್ಟು ಲೀಪ್ ಇಯರ್ ಬರುತ್ತೆ ಅಂತ ಫಸ್ಟ್ ಚೆಕ್ ಮಾಡ್ಬೇಕು ನಾವು. 63 ವರ್ಷದಲ್ಲಿ ಒಟ್ಟು 15 ಲೀಪ್ ಇಯರ್ ಬರುತ್ತೆ. 17 ಲೀಪ್ ಇಯರು ಮತ್ತೆ 63 15 ಹೋದ್ರೆ ಓಕೆ ಫ್ರೆಂಡ್ಸ್ 1600 ಅಂದರೆ 0 ಆಡ್ ಡೇ 300ಗೆ 1 ಆಡ್ ಡೇ ಬರುತ್ತೆ. ಮತ್ತೆ 62 ವರ್ಷನ ನಾವು ಲೀಪ್ ಇಯರ್ ಮಾಡಿದ್ರೆ 15 ಲೀಪ್ ಇಯರ್ ಒಟ್ಟು ಬರುತ್ತೆ. ಮತ್ತೆ 62ರಲ್ಲಿ 15 ಮೈನಸ್ ಮಾಡಿದ್ರೆ 47 ಆರ್ಡಿನರಿ ಇಯರು. ಮತ್ತೆ ಪ್ಲಸ್ ಜನವರಿಲಿ ಎಷ್ಟು ಆಡ್ ಡೇ ಬರುತ್ತೆ 3. ಫೆಬ್ರವರಿಲಿ ಇದು ನಾನ್ ಲೀಪ್ ಇಯರ್ ಆಗಿರೋದ್ರಿಂದ 0 ಆಡ್ ಡೇ ಪ್ಲಸ್ ಮಾರ್ಚಲ್ಲಿ ಎಷ್ಟು ಆಡ್ ಡೇ ಬರುತ್ತೆ ಮಾರ್ಚಲ್ಲಿ 3 ಪ್ಲಸ್ 18 ಏಪ್ರಿಲ್ 18ನೇ ದಿನ ಅಂತ ಬರ್ಕೊಳ್ಳಿ. ಇದಾಗಿ ನಾವು ಇದು ಮಾಡ್ಕೊಳ್ಳೋಣ. ಈಗ 0 + 1 1 ಪ್ಲಸ್ 15 ಪ್ರತಿ ಲೀಪ್ ಇಯರ್ಗೆ 2 ಆಡ್ ಡೇ ಬರುತ್ತಲ್ಲ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಪ್ಲಸ್ 47 ನಾನ್ ಲೀಪ್ ಇಯರು ಪ್ರತಿ ನಾನ್ ಲೀಪ್ ಇಯರ್ಲು 1 ಆಡ್ ಡೇ ಇರುತ್ತೆ ಅದು ಹಾಗೆ ಬರ್ಕೊಳ್ಳೋಣ. ಮತ್ತು ಈ ಕಡೆ ಇದನ್ನು ಪ್ಲಸ್ ಮಾಡಿ ಇಟ್ಕೊಳ್ಳೋಣ ಫಸ್ಟೇ. 3 3 6 6 + 18 6 + 18 24. ಈಗ ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. 1 + 2 × 15 30 ಪ್ಲಸ್ 47 × 1 47 ಪ್ಲಸ್ 24. ಹಾಗೆ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಒಟ್ಟು ಎಷ್ಟಾಗುತ್ತೆ 30 77 ಬರುತ್ತೆ. 77 ಪ್ಲಸ್ 25 ಪ್ಲಸ್ 1 24 ಪ್ಲಸ್ 1 25. ಇದೆರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 102 ಒಟ್ಟು 102 ಆಡ್ ಡೇಸ್ ಬರುತ್ತೆ. 7ರಿಂದ ಡಿವೈಡ್ ಮಾಡೋಣ. ಇಲ್ಲೊಂದು 7 × 14 ಹೋಗುತ್ತೆ. 7 × 14 98 ಬರುತ್ತೆ. 98 ಅಂದರೆ 14 ವೀಕು ಮತ್ತೆ 98ರಲ್ಲಿ ಅಂದರೆ ಉಳಿದಿದ್ದು 4 ಡೇಸ್. ಈಗ 4 ಡೇಸ್ 4 ಆಡ್ ಡೇಸ್ ಬಂದಿದ್ದಲ್ಲ 4ರಲ್ಲಿ ನೋಡೋಣ. ಅಲ್ಲಿ 4ರಲ್ಲಿ ಯಾವುದು ಥರ್ಸ್ಡೇ. ಇದರ ಆನ್ಸರ್ ಥರ್ಸ್ಡೇ ಆಗಿರುತ್ತೆ. ಯಾವುದಕ್ಕೆ 18th ಏಪ್ರಿಲ್ 1963 ಬಂದು ಥರ್ಸ್ಡೇ ಆಗಿರುತ್ತೆ.